ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಕ್ಕಲ್ಕೋಟದಲ್ಲಿರೋ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜ್ ಟೆಂಪಲ್ ನೋಡ್ಕೊಂಡು ಇವಾಗೆ ಗಾಣಗಾಪುರ್ಗೆ ಹೋಗ್ತಾ ಇದೀವಿ. ಅಲ್ಲಿ ದತ್ತಾತ್ರೇಯ ಟೆಂಪಲ್ ಇದೆ ಅಂತೆ, ಹಂಗಾಗಿ ನೋಡ್ಕೊಂಡ್ ಬರೋಣ ಅಂತೇಳಿ ಹೋಗ್ತಾ ಇದೀವಿ. ಗಾಣಗಾಪುರ್ಗೆ ಹೋಗೋಣ ಬನ್ನಿ, ಯಾವ ತರ ಇದೆ ಟೆಂಪಲ್ ಅಂತೇಳಿ ತೋರಿಸ್ತೀನಿ. ಇವಾಗೆ ಗಾಣಗಾಪುರ್ಗೆ ಬಂದು ರೀಚ್ ಆದ್ವಿ. ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂದ್ರೆ ಗುಲ್ಬರ್ಗಾ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಭೀಮಾ ನದಿ ದಡದ ಮೇಲೆ ಈ ದೇವಸ್ಥಾನ ಬರುತ್ತೆ. ಗಾಣಗಾಪುರ್ ದತ್ತಾತ್ರೇಯ ದೇವಸ್ಥಾನ ಅಂತ ಹೇಳಿ. ಮತ್ತೆ ಈ ದೇವಸ್ಥಾನ ಫುಲ್ ಪವರ್ಫುಲ್ ಇದೆ. ಮತ್ತೆ ಇದು ದತ್ತಾತ್ರೇಯ ಅವತಾರ ಶ್ರೀ ನರಸಿಂಹ ಸರಸ್ವತಿ ಅವರ ಪಾದಕ್ಕೆ ಇಟ್ಟು ಪೂಜೆ ಮಾಡ್ತಾರೆ ಇಲ್ಲಿ ಭಕ್ತರು. ಮತ್ತೆ ಇಲ್ಲಿ ಭೀಮಾ ನದಿ ಮತ್ತೆ ಆಮರರಾಜ ನದಿ ಮಹಾಸಂಗಮ ಆಗಿರೋದ್ರಿಂದ ಇಲ್ಲಿ ಯಾರೇ ಬಂದ್ರು ಭಕ್ತರು ಬಂದು ಸ್ನಾನ ಮಾಡಿ ಹೋದ್ರೆ ಅವ್ರದ್ದು ಯಾವುದೇ ರೋಗ ಪೀಡಿತ ಮತ್ತೆ ಮಾಟ ಮಂತ್ರ ಏನೇ ಇದ್ರು ಅವ್ರದ್ದು ಒಟ್ಟ ನೆಗೆಟಿವ್ ಎನರ್ಜಿ ಯಾವುದೇ ಇದ್ರು ಇಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳಿ ಭಕ್ತರ ನಂಬಿಕೆ ಇದೆ. ಹಂಗಾಗಿ ಇಲ್ಲಿ ಬಂದು ದತ್ತಾತ್ರೇಯ ದರ್ಶನ ಮಾಡ್ಕೊಂತಾರೆ. ಸೊ ಬನ್ನಿ ಯಾವ ತರ ಇದೆ ದೇವಸ್ಥಾನ ಒಳಗಡೆ ಅಂತ ಹೇಳಿ ನೋಡೋಣ. ಶ್ರೀ ದತ್ತಾತ್ರೇಯ ನಿರ್ಗುಣ ಮಠ ಯಾವ ತರ ಇದೆ ಅಂತೇಳಿ ತೋರಿಸ್ತೀನಿ. ಒಳಗಡೆ ಹೋಗಿ ನೀವು ಕೂಡ ದರ್ಶನ ಮಾಡ್ಕೊರಿ. ನೋಡ್ಬೋದು ಇದೇ ಶ್ರೀ ದತ್ತ ಗಾಣಗಾಪುರದಲ್ಲಿರೋ ದತ್ತಾತ್ರೇಯ ಟೆಂಪಲ್. ಸೊ ಒಳಗಡೆ ಹೋಗೋಣ ಬನ್ನಿ, ಯಾವ ತರ ಇದೆ ಮಠ ಅಂತೇಳಿ ತೋರಿಸ್ತೀನಿ. ಸೊ ಫುಲ್ ರಶ್ ಇತ್ತು ನಾವು ಬಂದಾಗೆ ಅಂತೂ. ಹಂಗಾಗಿ ಪಾಳೆ ಪ್ರಕಾರ ನಿಂತು ಒಳಗಡೆ ಹೋಗಿ ದರ್ಶನ ಮಾಡ್ಕೋಬೇಕಂದ್ರೆ ಇನ್ನು 2 ರಿಂದ 3 ತಾಸು ಆಗುತ್ತೆ ಅಂತಂದ್ರು, ಫುಲ್ ರಶ್ ಇರೋದ್ರಿಂದ. ಸೊ ಹಂಗಾಗಿ ನೋಡೋಣ ಯಾವ ತರ ಇದೆ. ಗದ್ಲ ಕಡಿಮೆ ಇದ್ರೆ ಪಾಳೆ ಪ್ರಕಾರನೇ ಹೋಗೋಣ, ಇಲ್ಲ ಅಂತಂದ್ರೆ ಸ್ಪೆಷಲ್ ಎಂಟ್ರಿ ಹೋಗೋಣ ಅಂತೇಳಿ ಮೇಲ್ಗಡೆ ಹೋಗಿ ನೋಡ್ತೀವಿ. ಫುಲ್ ರಶ್ ಇತ್ತು, ಹಂಗಾಗಿ ಇನ್ನೂ ಲೇಟ್ ಆಗುತ್ತೆ. 2 ರಿಂದ 3 ತಾಸು ಅಂದ್ರೆ ಅದಕ್ಕೆ ಬೇಡ, ಮುಂದ್ಗಡೆ ಹೋಗ್ಬೇಕು ಇನ್ನು ಬೇರೆ ದೇವಸ್ಥಾನ ನೋಡೋಕೆ ಅಂತ ಹೇಳಿ ಸ್ಪೆಷಲ್ ಎಂಟ್ರಿನ ಹೋಗೋಣ. ಪರ್ ಹೆಡ್ 200 ರುಪೀಸ್ ಇದೆ ಅಂತಂದ್ರು, ಹಂಗಾಗಿ ಸ್ಪೆಷಲ್ ಎಂಟ್ರಿನ ಹೋಗ್ತಾ ಇದ್ವಿ. ಪರ್ ಹೆಡ್ 200 ರುಪೀಸ್ ಕೊಟ್ಟು. ಸೊ ಬನ್ನಿ ಒಳಗಡೆ ಯಾವ ತರ ಇದೆ ಶ್ರೀ ದತ್ತ ನಿರ್ಗುಣ ಮಠ ಅಂತೇಳಿ ತೋರಿಸ್ತೀನಿ. ಒಳಗಡೆ ಫೋಟೋಸ್ ಮತ್ತೆ ವಿಡಿಯೋಸ್ ಕ್ಯಾಪ್ಚರ್ ಮಾಡುವಂಗಿಲ್ಲ, ಹಂಗಾಗಿ ಹೊರಗಡೆ ಮಠ ಅಷ್ಟೇ ತೋರಿಸ್ತಾ ಇದ್ದೀನಿ ನಿಮ್ಗೆ. ಒಳಗಡೆ ದೇವಸ್ಥಾನದೊಳಗೆ ನೋಡೋಕೆ ಅಲೋ ಇಲ್ಲ. ಇದು ಯಾವ ತರ ಇದೆ ಅಂದ್ರೆ ಒಳಗಡೆ ದೇವ್ರ ನೋಡೋಕೆ ಇವಾಗ ಉಡುಪಿ ಒಳಗೆ ಶ್ರೀ ಕೃಷ್ಣನ ಕನಕನ ಕಿಂಡಿ ಒಳಗೆ ನೋಡ್ತೀವಲ್ವಾ, ಅದೇ ತರನೇ ಈ ದತ್ತಾತ್ರೇಯ ದೇವಸ್ಥಾನ ನಾವು ದರ್ಶನ ಮಾಡ್ಕೋಬಹುದು. ಅದೇ ತರನೇ ಕಿಂಡಿ ಒಳಗೆ ನೋಡಿ. ಸೊ ಒಳಗಡೆ ಫೋಟೋಸ್ ಅಲೋ ಇದ್ದಿದ್ದಿಲ್ಲ, ಹಂಗಾಗಿ ನಿಮ್ಗೆ ಒಳಗಡೆ ದೇವಸ್ಥಾನ ಯಾವ ತರ ಇದೆ ಅಂತೇಳಿ ತೋರಿಸ್ಲಿಕ್ಕೆ ಆಗ್ಲಿಲ್ಲ. ಸೊ ನಾವಷ್ಟೇ ಹೋಗಿ ದರ್ಶನ ಮಾಡ್ಕೊಂಡು ಇವಾಗೆ ಹೊರಗಡೆ ಬಂದ್ವಿ. ಹೊರಗಡೆ ಬಂದ್ರೆ ಪ್ರಸಾದ ಕೂಡ ಇತ್ತು. ಸೊ ಪ್ರಸಾದ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಇವಾಗೆ ಭೀಮಾ ನದಿ ಇದೆ ಅಂತಂದ್ರು ಹೋಗ್ಬೇಕಾದ್ರೆ. ಸೊ ಹಂಗಾಗಿ ನೋಡೋಣ ಅಂತೇಳಿ ಹೋಗ್ತಾ ಇದ್ವಿ. ಸೊ ನೋಡ್ಬೋದು ಇದೇ ಭೀಮಾ ನದಿ ಮತ್ತೆ ಅಮ್ರಜಾ ನದಿ ಮಹಾಸಂಗಮ ಆಗಿರೋ ಪ್ಲೇಸು. ನೋಡಿ ಎಷ್ಟ್ ಚಂದ ಹರಿತಾ ಇದೆ. ಗೇಟ್ ಸತಕ್ ಓಪನ್ ಇತ್ತು, ಹಂಗಾಗಿ ಎಷ್ಟು ಫೋರ್ಸ್ ಇಲ್ಲಿ ನೀರ್ ಬರ್ತಾ ಇತ್ತು ಭೀಮಾ ನದಿಯಲ್ಲಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ವ್ಯೂ ಕೂಡ. ಇಲ್ಲೇ ಒಂದ್ ಸ್ವಲ್ಪ ಕುತ್ಕೊಂಡು ನೀರಲ್ಲಿ ಆಟ ಆಡಿದ್ವಿ. ಹಾಗೆ ನನ್ ಮಗಳು ಊಟ ಮಾಡಿದಿಲ್ಲ, ಸೊ ಹಂಗಾಗಿ ಅವಳಿಗೂ ಸತೇಕ ಊಟ ಮಾಡಿಸ್ಕೊಂಡು ಒಂದ್ ಸ್ವಲ್ಪ ಎಂಜಾಯ್ ಮಾಡ್ಕೊಂತ ಕುಂತಿದ್ವಿ ಇಲ್ಲೇ ನೀರಿನ ದಡದ ಮೇಲೆ.
ನೋಡಿದ್ರೆಲ್ಲ ಯಾವ ತರ ಇತ್ತು ದತ್ತಾತ್ರೇಯ ಟೆಂಪಲ್ ಗಣಗಾಪುರದಲ್ಲಿರೋದು, ಮತ್ತೆ ಹಾಗೆ ಭೀಮಾ ನದಿ ಕೂಡ ತೋರಿಸಿದೀನಿ. ಸೊ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಮತ್ತೆ ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಗತ್ತರಿಗಿ ಭಾಗ್ಯವಂತಿ ಟೆಂಪಲ್ ನೋಡೋದಿಕ್ಕೆ ಅಂತೇಳಿ. ಅದೇ ನಮ್ದು ಲಾಸ್ಟ್ ಟ್ರಿಪ್. ಸೊ ಯಾವ ತರ ಇದೆ ಟೆಂಪಲ್ ಅಂತೇಳಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಬಾಯ್.